ನಿಜೇಮ ಇವಾಗ ತಗಿ ಎಲ್ಲ ಎಲೆಕ್ಟ್ರಿಕ್ ಅದು ಸ್ಟವ್ ಎಲ್ಲನೂ ಮಾರಾಕಿದ್ದಾಯ್ತು. ಈ ಕಿತ ಅಂತನ್ವೆ ನಮ್ಗೆ ಡಬ್ಬಲ್ ದಮಕ ಬಿಡು. ಒಂದು ಇದ್ರಾಗ ಬಂತು ಎಲ್ಲನೂ ಕಾಸು ಸೀರೆನಾಗೆ. ಎಷ್ಟು ಲಾಭ ಬಂತು ಸೀರೆನಾಗೆ. ಈಗ ನೋಡಿದ್ರೆ ಎಲೆಕ್ಟ್ರಿಕ್ ಸ್ಟವ್ ಮಾರ್ಬಿಟ್ಟು ಯಪ್ಪ, ಒಂದೊಂದು ಎಲೆಕ್ಟ್ರಿಕ್ ಸ್ಟವ್ಗೆ 500 ರೂಪಾಯಿ ಲಾಭ ಬಂತು ನಮ್ಗಂತೂ. ಎಷ್ಟು ಮಾರಿದ್ವಿ ಅಲ್ವಾ. ಪಾಕದೂರಾಗ ಬಂದ್ವಿ, ಸಂದಾಗ ಸೇಲ್ ಆಯ್ತು ನೋಡು ಪಾಕದೂರಾಗ ಬಂದ್ವೆ. ಹ್ಞೂ ಕಣೆ ಬುದ್ಧಿ. ಯಪ್ಪ ನನಗಂತೂ ಆಶ್ಚರ್ಯ ಆಯ್ತೈತೆ, ಇಷ್ಟೊಂದೆಲ್ಲ ಸೇಲಾಗಿ ಹೋಗ್ಬಿಡ್ತಾ ಅಂತ ಹೇಳ್ಬಿಟ್ಟು. ದೇವ್ರಣೆ ಆಶ್ಚರ್ಯ ನನಗಂತೂ. ಅಪ್ಪಬ್ಬಬ್ಬ, ಎಷ್ಟೊಂದೆಲ್ಲ ಸೇಲ್ ಆದ್ವು ನೋಡು, ಸೀರೆ ಗೀರೆ. ಅಪ್ಪ ಈ ಕರೆಂಟ್ ಸ್ಟವ್ ಅಂತೂ ಏಳಲೇ ಬೇಡ ಬಿಡು. ಅಬ್ಬ ಒಳ್ಳೆ ಲಾಭ ಅಂತೂ. ಸೀರೆದು ನಮಗೆ ಶಾನೆ ಲಾಭ ಬಂದಿತ್ತು ಅಂದರೆ ಅದೇ ನೀನು ವಾರಗಿತ್ತಿ ಪ್ರೇಮಿಯಿಂದ ತಗೊಂಡ್ವಲ್ಲ, ಅದ್ರಾಗಂತೂ ಅರ್ಧಕ್ಕರ್ಧ ಲಾಭ ಬಂದ್ಬಿಡ್ತು ನಮ್ಗಂತೂ. ಸೂಪರಾಗಿತ್ತು ಬಿಡು ಬಿಸ್ನೆಸ್ ಅಂತೂ. ಅದಕ್ಕೆ ಪದಿ ಇವತ್ತು ನಮ್ಮ ಮನೆಯಾಗೆ ಬಾ, ಒಳ್ಳೆ ಚಿಕನ್ ಊಟ ನಾನೇನೇ ಮಾಡಿದ್ದೀನಿ. ನಮ್ಮ ಅತ್ತೆ ಇಲ್ಲ ಮನೆಯಾಗೆ, ಲಾಭ ಬಂತಲ್ಲ ಕುಸಿಗೆ ನಾನೇನೇ ಮಾಡೀನಿ, ಬಂದ್ಬಿಡು. ಅಯ್ಯೋ, ನಾನೇ ಮಾಡನಿ ಅಂತ ಅನ್ಕೊಂಡಿದ್ದೆ, ನೀನೇ ಮಾಡ್ಬಿಟ್ಟ. ಸರಿ ಬಿಡು ಹಂಗಾರೆ, ನಾನನ್ವೇ ಗೊತ್ತೀನಿ. ಉಂಡೆ ಕೋಳಿ ಮಾಡಿವ್ನಿ, ಚಿಕನ್ನು ಸಾರು ಮಾಡಿವ್ನಿ, ಒಂಚೂರು ಹಂಗೇನೇ ಇರಲಿ ಅಂತ ಬಿರಿಯಾನಿ ಮಾಡಿವ್ನಿ. ಎಲ್ಲನೂ ಮಾಡಿವ್ನಿ. ನಿಂಗೆ ಏನು ಬೇಕೋ ತಿನ್ನಿವಂತ ಬಾ. ನಮ್ಮ ಅತ್ತೆ ಅಂತ ಇವತ್ತು ಮಗಳು ಮನ್ಗೆ ಹೋಗೋಳೆ. ಯಾವಾಗ ಗೊತ್ತಾಳೋ ಏನೋ ಗೊತ್ತಿಲ್ಲ. ಆರಾಮಾಗಿ ನೀನಿಯ ಬಾ, ಹೋಗನ್ ಬಾ. ಸರಿ ಸರಿ, ನೋಡಿ ನೀನು ನೋಡಿ ಬರ್ತೀನಿ ನಾನು. ತಿರುಗ್ ತಣ್ಣಗಾಯ್ತದೆ, ನೀನು ಲೇಟ್ ಮಾಡಕ್ಕೆ ಹೋಗ್ಬೇಡ. ತಿರುಗ್ ತಣ್ಣಗಾದ್ಮೇಲೆ ಬಂದ್ಬಿಟ್ಟು ಇದೇನು ಸೇಮ ತಿರುಗಿ ಬಿಸಿ ಮಾಡು ಅಂತ ಕುಂತ್ಕೊಬೇಡ. ಸರ್ನ ಬಾ, ನಮ್ಮ ಯಜಮಾನಪ್ಪಂಗೆ ಅಷ್ಟೊತ್ತಿಗೆ ನೀನು ಬರೋ ಅಷ್ಟೊತ್ತಿಗೆ ಉಣ್ಣಕ್ಕೆ ಇಕ್ಬಿಟ್ಟು ಕಳಿಸ್ಬಿಡ್ತೀನಿ. ಸರಿ ಸರಿ, ಆ ಅಣ್ಣ ಹಿಂಗೆ ಇಕ್ಬಿಟ್ಟು ಕಳಿಸು, ಆಮೇಕಿಂದ ನಾನು ಬರ್ತೀನಿ, ಹೋಗು. ಸರಿ ಸರಿ ಆಯಿತು. ಅಲ್ಲ, ಬಿಸ್ನೆಸ್ ಚೆನ್ನಾಗೈತೆ. ಈ ಬಿಸ್ನೆಸ್ ಚೆನ್ನಾಗಿರೋದಕ್ಕೆ ಕಾರಣ ಯಾರು? ಈ ಬಿಸ್ನೆಸ್ ಚೆನ್ನಾಗಿರೋದಕ್ಕೆ ಕಾರಣ ನೀನಿಯ ನನ್ನ ಫ್ರೆಂಡ್ ದೆವ್ವ, ಮಿತ್ರ ಅವನಿಂದನೇ ಇಷ್ಟೊಂದೆಲ್ಲ ಲಾಭ ಆಗಿದ್ದು. ಅವತ್ತಿಂದ ಅನ್ಕೋತಿದ್ದೆ ಮಿತ್ರಂಗೆ ಥ್ಯಾಂಕ್ಸ್ ಹೇಳ್ಬಿಟ್ಟು ಏನಾರ ನನ್ನಿಂದ ಸಹಾಯ ಆಗಬೇಕಾ ಕೇಳನಿ ಅಂತ ಹೇಳ್ಬಿಟ್ಟು. ಏನಾರ ಕೇಳಬೇಕು, ಏನು ಬೇಕು ಅಂತ ಹೇಳ್ಬಿಟ್ಟು ನಾನು ಕರೆದಿದ ತಕ್ಷಣ ನೀವು ಬಂದೇ ಬರ್ತದೆ ನಂಗೆ ಗೊತ್ತು. ಮಿತ್ರ 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 ಹಾಯ್ ಪುದ್ದು ಡಾರ್ಲಿಂಗ್. ಮಿತ್ರ, ನಾನು ಕರೆದಿದ ತಕ್ಷಣ ನನ್ನ ಗಂಡನೂ ಬರೋಕ್ಕಿಲ್ಲ 2 ನಿಮಿಷಕ್ಕೆ. ನೀನಂತೂ 2 ಸೆಕೆಂಡ್ಗೆ ನೀವು ಬಂದ್ಬಿಡ್ತೀಗ. ಏನು ಮಾಡ್ತೀಯ, ಇದ್ರೆ ನಿನ್ನಂಗೇನೇ ಇರಬೇಕು. ನನ್ನ ಗಂಡನು ಅವನಿ ಬಾಯಿ ಬಡ್ಕೊಂಡು ಬಿಕ್ಸಿ ಎತ್ಬಿಟ್ಟು ಕರಿಬೇಕು. ಅಯ್ಯೋ ಬರ್ರಿ 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 ಅಂತ ಹೇಳ್ಬಿಟ್ಟು ಬರೋದೂ ಇಲ್ಲ, ಎಂಥದೂ ಇಲ್ಲ. ಸದ್ಯ ನೀವಂತೂ ಹೆಂಗನೂ ಕರೆದ ತಕ್ಷಣ ಬಂದ್ಬಿಡ್ತಿರಲ್ಲ, ಅಷ್ಟೇ ಸಾಕು. ನೋಡಿ, ನೀವು ಕೊಟ್ಟಿರೋ ಪಿಲಾನಿಂದ ಮಿತ್ರ ಒಳ್ಳೆ ಲಾಭ ಮಾಡ್ಕೊಂಡಿದ್ದೀನಿ ನಾನಂತೂ. ಹಾ, ನಾನು ನೋಡಿದೆ ಎಷ್ಟು ಲಾಭ ಬಂತು ಅಂತ ಹೇಳ್ಬಿಟ್ಟು. ನೀವು ಮಾತ್ರ ಬರೀ ಲಾಭ ಮಾಡ್ಕೊಳ್ಳಿ, ಆದರೆ ನನಗೆ ಮಾತ್ರ ಸಹಾಯ ಮಾಡಿ ಐಡಿಯಾ ಕೊಟ್ಟನಲ್ಲ, ನನಗೆ ಮಾತ್ರ ನೀವೇನು ಕ್ಯಾರೆ ಅಂತನೂ ಅಂತ ಇಲ್ಲ. ಈ ಮಿತ್ರಂಗೆ ಶಾನೆ ಬೇಜಾರಾಯ್ತೈತೆ. ಅಯ್ಯೋ ಮಿತ್ರ, ಬೇಜಾರು ಯಾಕೆ ಮಾಡ್ಕೊಂತೀಗ? ಅದು ನಿಂಗೆ ಹೇಳಕ್ಕೆ ಅಂತಾನೇ ಕರ್ಸಿದ್ದು. ನೋಡು, ನೀನು ನಮ್ಗೆ ಎಷ್ಟೊಂದು ಸಹಾಯ ಮಾಡಿದ್ಯಾ, ಎಷ್ಟೊಂದು ಲಾಭ ಮಾಡಿಕೊಟ್ಟಿದ್ಯಾ. ಈಗ ನಿಂಗೆ ಏನು ಬೇಕು ಅಂತ ಕೇಳು. ನಿಂಗೆ ಏನು ಬೇಕು ಅಂತ ಹೇಳಿದ್ರೆ ಅದು ನಾನೇನ್ಯಾ ಮಾಡಿಕೊಡ್ತೀನಿ, ಸಹಾಯ ಮಾಡ್ತೀನಿ. ನೀನು ಇಷ್ಟೊಂದೆಲ್ಲ ಲಾಭ ಮಾಡಿಕೊಟ್ಟಿದ್ಯಲ್ಲ, ನಮ್ಮಿಂದ ಒಂದು ಚೂರಾದ್ರೂ. ಹೌದಾ? ನಾನು ಏನು ಹೇಳಿದ್ರು ಮಾಡ್ತೀಯ ನೀನು? ಹ್ಞೂ ಮಿತ್ರ, ನೀನು ಏನು ಹೇಳಿದ್ರೂ ಮಾಡ್ತೀನಿ. ಏನು ಮಾಡಬೇಕು ಅಂತ ಹೇಳು. ಹಂಗಾದ್ರೆ ಹೆಂಗಿದ್ರು ಬಂದ್ಬಿಟ್ಟು ಜಯಮ್ಮ ಚಿಕನ್ ಊಟಕ್ಕೆ ಅಂತ ಹೇಳ್ಬಿಟ್ಟು ಕರೆದೋಗೊಳ್ಳಿ. ನನಗೆ ಚಿಕನ್ನು ಕೋಳಿ ಮಟನ್ನು ಅಂದರೆ ಬೋಲ್ ಇಷ್ಟ ನನಗಂತೂ. ಚಪ್ಪರ್ಸ್ಕೊಂಡು ತಿಂತೀನಿ ನೋಡು. ನಾನಿರೋದು ನೀನು ಹೇಳ್ಬೇಡ ಅವಳಿಗೆ, ಆದರೆ ನಿನ್ನ ಜೊತೆ ನನ್ನನ್ನು ಕರ್ಕೊಂಡೋಗ್ಬಿಟ್ಟು ನಾನು ನಿನ್ನ ಪಕ್ಕ ಕುಂತ್ಕೊಂತೀನಿ. ಆದರೆ ಅವಳಿಗೆಲ್ಲ ಕಾಣೋದಿಲ್ಲ ಜಯಮ್ಮಂಗೆ, ನಿನಗೆ ಮಾತ್ರ ಕಾಣಿಸ್ತೀನಿ. ನನಗೆ ಹೆಂಗನ ಮಾಡಿ ಕೋಳಿ ಸಾರು ಊಟ ಇಕ್ಕಿಸ್ತೀಯಾ? ಅಯ್ಯೋ, ನೀನು ಬತ್ತೀಯಾ? ಮತ್ತವಳು ಯಾರು ಏನು ಎತ್ತ ಅಂತ ಏನಾರ ಗೊತ್ತಾಗ್ಬಿಟ್ರೆ, ಅಂದರೆ ಎರಡೆರಡು ತಟ್ಟೆ ಇಕ್ಕೋದು ಮಾಡೋದು ಎಲ್ಲ ಮಾಡಿದ್ರೇನೇ ಗೊತ್ತಾಗೋಗ್ಬಿಡ್ತದಲ್ಲ. ಎರಡೆರಡು ತಟ್ಟೆ ಇಕ್ಕೋದು ಯಾರಿಗೆ 2 ತಟ್ಟೆ ಏನಕ್ಕೆ ಅಂತ ಜಯಮ್ಮನ ಹತ್ರ ತಪ್ಪಿಸ್ಕೊಳಕ್ಕಾಗಿಲ್ಲ. ಜಯಮ್ಮ ಕೇಳಿದ್ದನ್ನೇ ಕೇಳ್ತಾಳೆ. ಅದಕ್ಕೇನೇ ಬೇಜಾರಾಯ್ತದೆ. ನಮ್ಮನೆಗೇನೆ ನಾನು ಯಾವಾಗನ ಕದ್ದು ಮುಚ್ಚಿ ಮಾಡಿ ನಿನ್ಗೆ ಇಕ್ತೀನಿ, ಸರಿನಾ? ಇವಾಗ ಜಯಮ್ಮವ್ರ ಮನೆಗೆ ಹೆಂಗೆ ಕರ್ಕೊಂಡೋಗೋದು ನಿನ್ನ ಅಂತಾನೆ ಗೊತ್ತಾಯ್ತಿಲ್ಲ. ಪೊದ್ದು ಡಾರ್ಲಿಂಗ್, ಟೆನ್ಷನ್ ತಗೋಬೇಡ. ನಾನು ದೆವ್ವ, ನನ್ನ ಯಾರ ಕಣ್ಗೂ ಕಾಣೋದಿಲ್ಲ. ಬರೀ ದೆವ್ವ ಕಾಣೋದಿಲ್ಲ ಅನ್ನೋದೊಂದು ಅಷ್ಟೇ ಅಲ್ಲ, ಇನ್ನೊಂದೇನು ಅಂತ ಹೇಳಿದ್ರೆ ಎರಡೆರಡು ತಟ್ಟೆ ಇಕ್ಕ ಅವಶ್ಯಕತೆನೇ ಇಲ್ಲ. ನಿನ್ನ ತಟ್ಟೆಯಿಂದ ನೀಯ ಎತ್ಕೊಂಡು ಆರಾಮಾಗಿ ತಿಂತೀನಿ. ನೀನೇನು ಯೋಚನೆ ಮಾಡಬೇಡ, ಸರಿನಾ? ಯಾಕೆ ಈಗ ಸುಮ್ಮನೆ ನನ್ನ ಕರ್ಕೊಂಡೋಗಿ ನೀನು ಸಾಕು.
ನೋಡು ನೀನ್ ಬರ್ಬೇಕು ಅಪ್ಪ, ಆದ್ರೆ ನನ್ನನ್ ಮಾತ್ರ ತಗ್ಲಾಕ್ಸ್ಬೇಡ ನೀನ್, ಸರಿನಾ? ನನ್ನನ್ ಮಾತ್ರ ಯಾವುದೇ ಕಾರಣಕ್ಕೂ ತಗ್ಲಾಕ್ಸ್ಬೇಡ. ನನ್ನನ್ನು ನೀನ್ ತಗ್ಲಾಕ್ಸ್ಬಿಟ್ಟು ಆಮೇಕಿಂದ ಜಯಮ್ಮ ಯಪ್ಪ ತಲೆ ತಿರುಗಿ ಬಿದ್ದೋಗ್ಬಿಡ್ತಾಳಷ್ಟೇ. ದೆವ್ವಾಗಿ ಇವ್ವ ಅಂತೇನಾರ ಕೇಳ್ಬಿಟ್ರೆ ತಲೆ ತಿರುಗಿ ಬಿದ್ದೋಗ್ಬಿಡ್ತಾಳ ಅಲ್ಲೇ ನೆನೆಯ. ಅದಕ್ಕೆ ನೀನ್ ಏನೂ ಕಾಣಿಸ್ಕೋಬೇಡ, ಸರಿನಾ? ಸರಿ ಆಯ್ತು ಬಾ. ಆಮೇಕಿಂದ ಊರಾಗಿರೋರ್ಗೆಲ್ಲ ಇಸ್ಯ ಗೊತ್ತಾಯ್ತು ಅಂದ್ರೆ, ಅಯ್ಯೋ ಶಿವನೇ ಈ ಪೊದ್ದಿಗೆ ದೆವ್ವಗಿವೆ ಹಿಡಿದ್ಬಿಟ್ಟೈತಂತೆ, ದೆವ್ವ ಜೊತೆ ಎಲ್ಲ ಮಾತಾಡ್ತಾಳಂತೆ, ಹಂಗಂತೆ ಹಿಂಗಂತೆ ಅಂತ ಹೇಳ್ಬಿಟ್ಟು ಸುಮ್ಕೆ ಒಬ್ಬಿಸ್ಬಿಟ್ಟು ನಮ್ಮ ಮನೆ ಮಾನ ಮರ್ವದಿ ನನ್ನ ಮಾನ ಮರ್ವದಿಲ್ಲ ಕಳೆದು ಬಿಡ್ತಾರೆ. ಅಷ್ಟೇ ನೀನಿಯ. ಸರಿ ಸರಿ ಬಾ ಹೋಗನ್ ಬಾ. ಸರಿ ಬಾ. ಲೇ ಪೊದ್ದಿ ಬಂದ? ಯಾಕೆ ಇಷ್ಟು ಲೇಟ್ ಆಯ್ತು? ನಮ್ಮ ಯಜಮಾನಪ್ಪ ಬಾರೆ ಜೊತೆಗೆ ತಿನ್ನ ಇಬ್ರು ಅಂತ ಹೇಳ್ಬಿಟ್ಟು ಅಯ್ಯೋ ನಾನು ತಿಂದ್ಬಿಟ್ಟೆ, ಹಂಗೇನಿ ನಮ್ಮ ಯಜಮಾನಪ್ಪನೂ ತಿಂದ್ಬಿಟ್ರತ್ತಾಗೆ. ಇರು ನಿಂಗೆ ಫಸ್ಟ್ ಏನು ಹಾಕೊಂಬಿಟ್ಟು ಬರಲಿ? ಉಂಡೆ ಕೋಳಿ ಉಂಡೆ ಕೋಳಿ. ಉಂಡೆ ಕೋಳಿ ಅಷ್ಟೊಂದು ತಿನ್ನಕ್ಕಾಗಕ್ಕಿಲ್ವಲ್ಲೇ? ಪೀಸ್ ಪೀಸ್ ಮಾಡ್ಬಿಟ್ಟು ಕೊಡ್ಲಾ? ಏನು ಬೇಡ ಹಂಗೆ ಕೊಡು ಅನ್ನು. ಏನು ಬೇಡ ಹಂಗೆ ಕೊಡೆ. ಸರಿ ಬಂದೆ ಇರು. ಅಬ್ಬೋ ಬಾ. ತಿಂದ್ಬಿಟ್ಟು ಯಾವ ಕಾಲ ಆಗಿತ್ತು ಉಂಡೆ ಕೋಳಿ ಎಲ್ಲನೂ. ಆ ಬಾಯಿ ಚಪ್ಪರಿಸ್ದಂಗೈತೈತೆ. ಪೊದು ಡಾರ್ಲಿಂಗ್ ನನಗಂತೂ ಬೋಲ್ ಇಷ್ಟ. ಈಗ ನೋಡು ಹೆಂಗ್ ತಿಂತೀನಿ ಅಂತ ಹೇಳ್ಬಿಟ್ಟು. ಲೇ ಪೊದ್ದಿ ಇಷ್ಟೊಂದು ತಿನ್ನಕ್ಕಾಗಕ್ಕಿಲ್ಲ. ನೀನು ನೋಡು ಇಲ್ಲ ತಿಂತೀನಿ ತಗಬಾ ಅಂತ ಕೇಳ್ತಿದ್ದೀಗ. ಕೊಟ್ಟು ಮಾಡ್ಬಿಟ್ಟು ಪೀಸ್ ಪೀಸ್ ಮಾಡ್ಕೊಡ್ಲಾ ಅಂದ್ರೆ ಬ್ಯಾಡ ಅಂತೀಗ. ಇಲ್ಲ ಕೊಡೆ, ತಿನ್ ಚಾನೆ ದಿನ ಆಗೈತೆ, ಹೊಟ್ಟೆ ಹಸಿತಾಯ್ತು, ತಿಂತೀನಿ ಕೊಡು. ಸರಿ ನೀನು ತಿಂತಿರೋ, ನೀರು ತಗೊಬಿಟ್ಟು ಬರ್ತೀನಿ ಕುಡಿಯಕ್ಕೆ. ಅಬ್ಬೋ ಬಾ ಉಂಡೆ ಕೋಳಿ. ತಿನ್ನು ನಿಧಾನಕ್ಕೆ ತಿನ್ನು. ಅಯ್ಯೋ ಒಂದೇ ಸಲಕ್ಕೆ ನೀನು ತಗೊಂತ ಇದ್ದಿದ್ದು. ಗುಳುಂ ಸ್ವಾಹ. ಲೇ ಪೊದ್ದಿ ಏನ್ ಮಾಡ್ದೆ? ಚಿಕನ್ ಇದನ್ನ ಕೋಳಿ ಉಂಡೆ ಕೋಳಿನ ಏನ್ ಮಾಡ್ದೆ? ಅದು ಅದು ಹೊಟ್ಟೆ ಹೊಟ್ಟೆ ಸಿಕ್ಕಿತ್ತು, ಅದಕ್ಕೆ ಗಬ 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 ಅಂತ ತಿನ್ಕೊಬಿಟ್ಟೆ. ಲೇ ಬುದ್ಧಿ ಸುಳ್ಳು ಹೇಳ್ಬೇಡ, ಯಾರೇ ಒಂದೇ ಕಿತ್ತ ತಿನ್ನಕ್ಕಾಯ್ತದೆ? ಈಗೇನ್ ಜಯಮ್ಮ ಹೊಟ್ಟೆ ಸಿತಾಯ್ತು ತಿಂದೆ, ನಿಂಗೇನ ಪ್ರಾಬ್ಲಮ್ಮ ಹೇಳು? ಅದೇನೋ ಬಿರಿಯಾನಿ ಮಾಡಿದೀನಿ ಅಂದಲ್ಲ, ತಗೊಂಬಿಟ್ಟು ಬಾವೋಗೆ ಹೊಟ್ಟೆ ಸಿತೈತೆ. ತಗೊಂಬಿಟ್ಟು ಬರ್ತೀನಿ, ಆಮೇಲೆ ಯಾಕೆ ಮುಂಚ್ಕೊಬಿಡ್ತಾಳೆ. ತತ್ತೀನಿರು. ಲೇ ಬುದ್ಧಿ ನಿಜವಾಗ್ಲೂ ನೀನೇ ತಿಂದೇನೆ? ಏಯ್ ನಾನೇನೇ ತಿಂದಿದ್ದು, ಹೋಗೆ ಸುಮ್ಕೆ ನನ್ನ ತಲೆ ತಿನ್ಬೇಡ. ಈಗ ನಾನೇನಾದ್ರು ಶಾನೆ ತಿಂದ್ಬಿಟ್ರೆ ನಿಂಗೇನು ಕಷ್ಟ ಆಯ್ತದ? ಸರಿ ಬಿಡು, ಹಂಗಾರ ಏನು ಬೇಡ, ನಮ್ಮ ಮನೆಗೆ ಹೋಗಿ ಅನ್ನ ಸಾರು ತಿನ್ಕೋತೀನಿ. ಹಂಗಲ್ಲ ಪತಿ, ಅಯ್ಯೋ ನೀನು ಎಷ್ಟು ತಿಂದ್ರು ನಂಗೆ ಏನೋ ಬೇಜಾರ ಅಲ್ಲ. ನೀರು ತಗೊಂಬಿಟ್ಟು ಬರೋಷ್ಟೊಂದು ಗುಳುಮ್ಮ ತಿಂದಾಕ್ಬಿಟ್ಟಿದ್ದೀಗಲ್ಲ, ಅದಕ್ಕೆ ನನಗೆ ಅದು ಹೆಂಗೆ ತಿಂದೆ ಅಷ್ಟೊಂದು ಅಂತ ಕೇಳಿದೆ ಅಷ್ಟೇನೆ. ಅದು ಬಿಟ್ರೆ ನಾನು ತಂದಿಕ್ಕಿದ್ರೆ ನಾನೇನೋ ಮೋಸ ಮಾಡ್ತೀನಿ. ಇರು ತಗೊಂಬಿಟ್ಟು ಬರ್ತೀನಿ ನಿಂಗೋಸ್ಕರ. ಈ ಪೊತ್ತಿ ಏನಪ್ಪ ಹಿಂಗೆ ಹೋಗಂಗೆ ಬರೋಷ್ಟೊತ್ತಿಗೆ 5 ನಿಮಿಷಕ್ಕೆ ಏನಿಗೆ ತಿಂದು ಮುಗಿಸ್ಬಿಟ್ಟವಳ? ನನಗಂತೂ ಆಶ್ಚರ್ಯ ಆಯ್ತಾಯ್ತಲ್ಲ, ಅದು ಹೆಂಗೆ 5 ನಿಮಿಷಕ್ಕೆ ತಿಂದ್ಬಿಟ್ಟು ಮುಗ್ಸಕ್ಕೆ ಸಾಧ್ಯ? ಏನೋ ಬಿಡು, ಹೊಟ್ಟಸ್ಕೊಂಡಿದ್ಲು ಗಬ 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 ಅಂತ ತಿಂದಾಕ್ಬಿಟ್ಟಿರ್ತಾಳೆ. ಮಿತ್ರ ನಾನು ತಗ್ಲಾಕೊಂಡ್ಬಿಡ್ತೀನಿ ಅಷ್ಟೇ. ನೀನು ಒಂದೇ ಕಿತ್ತ ಇಷ್ಟಿಷ್ಟೊಂದು ತಿಂದ್ಬಿಟ್ರೆ ಹೆಂಗೆ ಹೇಳು? ಪೊದು ಡಾರ್ಲಿಂಗ್ ಹೊಟ್ಟೆ ಸಿತೈತೆ, ಸ್ಯಾನೆ ದಿನ ಆಗೈತೆ. ನಂಗೆ ಯಾರೂ ತಿಥಿನೂ ಮಾಡಿಲ್ಲ. ನಾನು ತಿಥಿ ಯಾರು ಮಾಡೋರು ಅನ್ಕಂಡೆ? ನಾನು ತಿಥಿ ಮಾಡಿಲ್ಲ, ನಂಗೆ ಯಾರು ಎಡೆ ಇಕ್ಕಿಲ್ಲ, ಏನೂ ಇಕ್ಕಿಲ್ಲ. ಹೊಟ್ಟಸ್ಕೊಂಡು ಕುಂತಿದ್ದೀನಿ. ಅದಕ್ಕೆ ನೀನು ಎಷ್ಟು ಕೊಟ್ಟರು ತಿನ್ನಂಗೆ ಕುಂತ್ಬಿಟ್ಟಿದ್ದೀನಿ. ಸುಮ್ಕಿರು, ಏನಾಗಕ್ಕಿಲ್ಲ ಜಯಮ್ಮ, ತಗೊಂಬಿಟ್ಟು ಬಂದು ಕೊಡ್ತಾಳೆ, ತಿನ್ಕೊಳ್ಳೋಣ. ಆದ್ರೆ ನಿಧಾನಕ್ಕೆ ತಿನ್ಬೇಕು ತಾನೇ? ಗಬ 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 ತಿನ್ಬಿಟ್ರೆ ಎಲ್ಲರಿಗೂ ಡೌಟ್ ಬರ್ತದೆ. ಈ ಬದ್ದಿ ಹೊಟ್ಟೆ ಬಾಕಿ ಹೊಟ್ಟೆ ತುಂಬ ತಿಂತಾಳೆ ಅಂತ ಅನ್ಕೊಂಡ್ಬಿಡ್ತಾರೆ. ಒಸಿ ಚೂರೇ ಚೂರು ಕಮ್ಮಿ ತಿನ್ನು. ನಮಗೆಲ್ಲ ಕಮ್ಮಿ ತಿನ್ನೋ ಸೀನೇ ಇಲ್ಲ. ನೋಡ್ಬೋದು ಡಾರ್ಲಿಂಗ್, ನಾನು ನಿನ್ಗೆ ಎಷ್ಟೊಂದೆಲ್ಲ ಸಹಾಯ ಮಾಡಿದ್ದೀನಿ. ಸರಿ ನಾನು ಹೊಂಟೋಗ್ಬಿಡ್ತೀನಿ ಬಿಡು, ನನಗೇನು ಬೇಡ. ನಿನ್ಗೆ ಯಾಕೆ ಸುಮ್ಕೆ ಏನಿಯ ಬೇಜಾರು? ನಾನು ಒಯ್ತೀನಿ. ಬೇಡ 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 ಬೇಡ, ಹೋಗ್ಬೇಡ. ಅದು ಅದು ಈಗ ತಿನ್ನಿವಂತೆ. ತಗಳೆ ಬುದ್ಧಿ ತಗ ತಿಂತಗ. ಹಾಕು ಅಬ್ಬೋ ಬಾ, ಘಮ 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 ಅಂತ ಐತೆ. ಚೆನ್ನಾಗೈತೆ ವಾಸನೆ. ಘಮ ಘಮ ಅಂತ ಐತೆ. ತಿನ್ನು. ಅಯ್ಯೋ ನಮ್ಮ ಅತ್ತೆ ಇಲ್ವಲ್ಲ, ಬಿಸ್ನೆಸ್ನಾಗ ಒಳ್ಳೆ ಲಾಭ ಬಂತಲ್ಲ. ಅಯ್ಯೋ ಇನ್ನು ಯಾವತ್ತಿದ್ರು ಇನ್ನ ಲಾಭ ಮಾಡ್ಕೊಳ್ಳೋಣ ಫಸ್ಟ್ ಇಂದ ನಾವು ಹೊಟ್ಟೆ ತುಂಬ ಅಂತ ಹೇಳ್ಬಿಟ್ಟು ನಾನೇನೇ ಮಾಡಿದ್ದು. ಯಾವತ್ತಿದ್ರು ಗಂಜಿ ಪಂಜಿ ಕುಡಿಯೋದು, ಆ ಚಿತ್ರಾನ್ನ ಮೊಸರನ್ನ ತಿನ್ನೋದು ಇದ್ದಿದ್ದೇನೆ, ಅದಕ್ಕೆ ಇವಾಗಿರ್ಲಿ ಅಂತ. ಸರಿ ತಿಂತೀನಿ. ಸಂಕೋಚನೆ ಪಟ್ಕೋಬೇಡ ನೀನು, ಹೊಟ್ಟೆ ತುಂಬ ತಿನ್ನು ನೀನು. ಓ ಬಾ ಪುದು ಡಾರ್ಲಿಂಗ್, ಘಮ 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 ಅಂತ ಐತೆ. ಮಿತ್ರ ಅಯ್ಯಯ್ಯೋ, ಒಂದಕ್ಕಿಂತ ಎಲ್ಲ ಕುಳಂಗಯ್ಯ ಸೋಗಯ್ಯ. ಈಗ ನಾನೇನು ಮಾಡಲಿ? ಈಗ ಜಯಮ್ಮ ಬರ್ತಾಳೆ, ನಾನು ತಿನ್ನೋದು ನೋಡ್ಬಿಟ್ಟು ಆಶ್ಚರ್ಯ ಪಡ್ತಾಳೆ. ಪುದು ಡಾರ್ಲಿಂಗ್ ಅಂತಾಗೆಲ್ಲ ಪಿಲ್ಲನ ಇದ್ದೀನಿ, ತಲೆ ಕೆಡಿಸ್ಕೊಬೇಡ, ಸುಮ್ಕಿರು. ಈಗ ಲೆಗ್ ಪೀಸ್ ಮಾಡೋಳು ಅಡುಗೆ ಮನೆಗೆ. ನೋಡು ಲೆಗ್ ಪೀಸ್ ಬೇಕು ಅಂತ ಹೇಳು. ನೋಡು ನೀನು ಇವಾಗ ನನಗೇನು ಊಟಕ್ಕೆ ಇಕ್ತಿಯೇ ಇಲ್ಲ ಅಂದರೆ ನಾನು ಹೊಂಟೋಗ್ಲಾ ಹೇಳು.
ಅಯ್ಯೋ ಇಕ್ತೀನಿ ಜಯಮ್ಮ ಲೆಗ್ ಪೀಸ್ ಅಂದಲ್ಲ ಲೆಗ್ ಪೀಸ್ ಮಾಡಿದೀನಿ ಅಂತ ತಗೊಂಬಿಟ್ ಬಾರೆ ಓ ಲೆಗ್ ಪೀಸಾ ತಂದೆ ಓ ಸರ್ನ ತಗೊಂಬಿಟ್ ಬಾ ಸರ್ನ ತಿನ್ಬೇಕು ಲೇ ಬುದ್ಧಿ ಬಿರಿಯಾನಿ ಏನ್ ಮಾಡ್ದೆ ಇನ್ನೇನ್ ಮಾಡ್ತಾರೆ ಹೊಟ್ಟೆ ತುಂಬಾ ತಿಂತಾರೆ ನೋಡ್ ಜಯಮ್ಮ ನೀನ್ ನನ್ ಸಖತ್ ಆಡ್ಕಂತೀಯ ಹಂಗಾರ ನಾನು ಶಾನೆ ತಿಂತೀನಿ ಅಂತನಾ ನೀನೇ ಹೇಳು ನಾನು ಇಷ್ಟು ತಿನ್ಬಾರ್ದ ಹೇಳು ನಾನೇನಾದ್ರು ಶಾನೆ ತಿಂತಾ ಇದ್ದೀನ ಒಂದ್ ತುಸ ತಾನೇ ತಿಂತಿರೋದು ಲೇ ನನಗೇನ್ ಬೇಕಾರಿಲ್ಲಪ್ಪ ಸುಮ್ಮನೆ ಕೇಳ್ದೆ ಅಷ್ಟೇನಿಯ ಅಲ್ಲ ತಿನ್ನು ಬೇಡ ಅನ್ನಲ್ಲ ಅದು ಇಷ್ಟು ಪಟ 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 ಅದು ಇಷ್ಟೊಂದು ನೀನು ಇಲ್ಲಿ ಗಂಟ ತಿಂದೇ ಇಲ್ವಲ್ಲ ಇಷ್ಟೊಂದು ತಿನ್ನೋದು ನೋಡಿ ಹೊಸಿ ಆಶ್ಚರ್ಯ ಆಯ್ತು ಅಷ್ಟೇನಿಯ ಲೆಗ್ ಪೀಸು ಈಗ ತಂದೀವ್ನಿ ಬುದ್ಧಿ ಹುಷಾರಾಗಿ ತಿನ್ನಿ ಇಲ್ಲ ಗಂಟ್ಲು ಸಿಗಾಕೊಂಬಿಟ್ಟು ಹೋಗಿಗೆ ಅಲ್ಲ ಇಷ್ಟೊಂದು ಅಟ್ಟಸ್ಕೊಂಡಿದ್ದ ಏನು 3 ದಿನ ಆಗಿತ್ತ ಊಟ ಮಾಡ್ಬಿಟ್ಟು ಹಿಂಗೆ ಅಬಾರಿಸ್ತಿದ್ದೀಗಲ್ಲ ನೀನು ನೋಡಿದ್ರೆ ನೀವು ಅಯ್ಯೋ ಅನ್ನಿಸ್ತದೆ ನಿಮ್ಮ ಮನೆಯಾಗೆ ಶಾನೆ ಜನ ಅಲ್ವಾ ನಿಂಗೆ ಊಟನೇ ಸಿಗಕ್ಕಿಲ್ಲ ಅಂತ ಅನ್ನಿಸ್ತದಲ್ವಾ ಶಾನೆ ಜನ ಅಲ್ವಾ ಊಟಕ್ಕೊಂಚೂರು ಪ್ರಾಬ್ಲಮ್ ಅಷ್ಟೇ ನೀನಿಯ ಇಲ್ಲ ಅಂತಂದ್ರೆ ಸಿಗೋದು ಎಲ್ಲನೂ ಒಂಚೂರು ಪ್ರಾಬ್ಲಮ್ ತಿನ್ನು ಪದ್ದಿ ನೀನು ಬೇಜಾರು ಮಾಡ್ಕೋಬೇಡ ಇನ್ನೊಂದು ಚೂರು ಬಿರಿಯಾನಿ ಐತೆ ಅಷ್ಟೇ ನೀನು ತಗೊಂಬಿಟ್ಟು ಬಂದು ಕೊಡು ಅಂದರೆ ಅದನ್ನು ಕೊಟ್ಬಿಡ್ತೀನಿ ಮತ್ತೆ ಜಾಸ್ತಿ ಮಾಡಿದ್ದೀನಿ ಅಂದೆ ನಂಗೇನು ಗೊತ್ತಿತ್ತು ಇವಳು ಇಷ್ಟೊಂದು ತಿಂತಾಳೆ ಅಂತ ಜಾಸ್ತಿನೇ ಮಾಡಿದ್ದೆ ಅದು ನನ್ನ ಗಂಡ ಒಂಚೂರು ಜಾಸ್ತಿ ತಿಂದ ಹಂಗೋ ಹಿಂಗೋ ಖರ್ಚಾಯ್ತು ನೀನು ಬೇಜಾರು ಮಾಡ್ಕೋಬೇಡ ಅದನ್ನು ತಗೊಂಬಿಟ್ಟು ಬರ್ತೀನಿ ಬಿರಿಯಾನಿ ಒಂದು ಚೂರೇ ಐತೆ ಅದು ಬೇಡ ಅದು ಬೇಡ ಬಿಡು ಜಯಮ್ಮ ಹೋಗ್ಲಿ ತಿನ್ನು ಡಾರ್ಲಿಂಗ್ ಲೆಗ್ ಪೀಸು ಚಿತ್ರ ನಿಂದೇನು ಹೊಟ್ಟೆನ ಕನ್ನಂಬಡಿ ಕಟ್ಟೆನ ಹಿಂಗ್ ತಿಂತೀರಿ ಈಗಲ್ಲ ಅಯ್ಯಯ್ಯೋ ಹೆಂಗ್ ತಿಂತ ಇದೀಗ ಹೇಳಿಲ್ವ ಪದ್ದು ಡಾರ್ಲಿಂಗ್ ಶಾನೆ ದಿನ ಆಗಿ ತಿಂದು ಅಂತ ಹೇಳ್ಬಿಟ್ಟು ಈಗ ಹೊಟ್ಟೆ ತುಂಬ ತಿನ್ಕಂತೀನಿ ಬಿಡು ತಿನ್ಕೊಂಬಿಟ್ಟ ನನಗೆ ನನಗೇನು ಬೇಡ ನಾನು ಯಾವಾಗೂ ತಿಂತಾನೇ ಇರ್ತೀನಿ ನೀವು ತಿಂದ್ರೆ ಅಷ್ಟೇ ಸಾಕು ತಿನ್ನಿ ಹಾ ನಾನಂತೂ ಹೊಟ್ಟೆ ತುಂಬವಷ್ಟು ತಿಂದ್ಬಿಟ್ಟೆ ಇನ್ನೊಂದು ಚೂರು ಇತ್ತಿದ್ರೆ ತಿಂತಾ ಇದ್ನೇನೋ ಪರವಾಗಿಲ್ಲ ಪದ್ದು ಡಾರ್ಲಿಂಗ್ ಇನ್ನೊಂದು ಕಿತ ಯಾವಾಗಾದ್ರೂ ಯುಗಾದಿ ಹಬ್ಬ ಆದಮೇಲೆ ಹೆಂಗಿದ್ರು ವಾಸ್ತಡ್ಕು ಮಾಡ್ತಿರಲ್ಲ ಆವಾಗ ಕೊಡಿವ್ರಂತೆ ಸರಿನಾ ಸರಿ ಪದ್ದು ಜಯಮ್ಮ ಪದ್ದು ಲೆಗ್ ಪೀಸ್ ತಿನ್ಕೊಬಿಟ್ಟ ತಿನ್ಕೊಬಿಟ್ಟೆ ಅಪ್ಪ ಹೊಟ್ಟೆ ಫುಲ್ ಲೋಡ್ ಆಗೋಗ್ಬಿಡ್ತು ಇನ್ನೊಂದು ಚೂರು ಬಿರಿಯಾನಿ ಐತೆ ಅಂದಲ್ಲ ಅದೊಂದು ಚೂರು ತಗೊಂಬಿಟ್ಟು ಬಂದ್ಬಿಡು ತಿನ್ಕಂತೀನಿ ಸರಿ ಆಯ್ತು ಪದ್ದು ಡಾರ್ಲಿಂಗ್ ಈ ಕಿತ ತಗೊಂಬಿಟ್ಟು ಬರೋ ಬಿರಿಯಾನಿನ ನೀನೇ ಹೊಟ್ಟೆ ತುಂಬ ತಿನ್ನು ನನಗೇನು ಬೇಡ ಪಾಪ ಇಷ್ಟೊತ್ತು ನನಗೆ ಕೊಟ್ಟಿದೆಯಾ ತಿನ್ನು ಅಂತ ಹೇಳ್ಬಿಟ್ಟು ಈಗಾದ್ರೂ ನೀನು ಬಿರಿಯಾನಿ ಹೊಟ್ಟೆ ತುಂಬ ತಿನ್ನು ಶಾಂತಿಯುತವಾಗಿ ನೆಮ್ಮದಿಯಾಗಿ ಜಯಮ್ಮನ ಹತ್ರ ಮಾತಾಡ್ಕೊಂಡು ತಿನ್ನು ಸರಿನಾ ನಾನು ಇನ್ನೊಂದು ಕಿತ ಸಿಗ್ತೀನಿ ಓಹ್ ಅಬ್ಬಬ್ಬ ಯಾವ್ದಾನ ಒಂದು ಹುಣಸೆ ಮರ ಹುಡಿಕೊಂಡು ನೆಮ್ಮದಿ ಮನಿಕಂತೀನಿ ಸರಿನಾ ನಾವು ರಾತ್ರಿ ಎಲ್ಲ ಎದ್ದಿರ್ಬೇಕಲ್ಲ ಅದಕ್ಕೆ ನಾವು ಬೆಳಿಗ್ಗೆ ಎಲ್ಲ ಮನಿಕಬೇಕು ನಾನು ಒಯ್ತೀನಿ ಹೊಟ್ಟೆ ತುಂಬ ಇಕ್ಕಿಸ್ಕೊಂಡು ತಿನ್ನು ನಾನು ತಿಂದಿಲ್ಲ ಕಣ್ರಪ್ಪ ಆಮೇಲೆ ನಾನು ತಿಂದಿದ್ದೀನಿ ಅಂತ ಅನ್ಕೋಬೇಡಿ ನಿಮ್ಗನ ಕಾಣಿಸ್ತಾ ಇತ್ತೋ ಇಲ್ವೋ ಈ ಜಯಮ್ಮಂಗಂತೂ ಮಿತ್ರ ಕಾಣಿಸ್ತಿಲ್ಲ ನಿಮ್ಗನ ಮಿತ್ರ ಕಾಣಿಸ್ತಾ ಇತ್ತಾ ಇಲ್ಲ ನೀವೆಲ್ಲರೂ ನನ್ನ ಹೊಟ್ಟೆ ಬಾಕಿ ಅಂತ ಅನ್ಕೊಂಡ್ಬಿಟ್ರೆ ಕಷ್ಟ ಹಂಗೇನೇ ಎಲ್ರಿಗೂ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಇನ್ನು ಯಾರನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡ್ರಪ್ಪ